ಇವತ್ತು ರಾಜ್ಯದ ರಾಜಧಾನಿಯಲ್ಲಿ ಇವತ್ತು ಇವತ್ತು 3 ಡ್ರಗ್ ಫ್ಯಾಕ್ಟ್ರಿಗಳು ತಯಾರಿಕೆ ಘಟಕಗಳನ್ನು ಏನು ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿ ಅದನ್ನು ಇವತ್ತು ಸಂಪೂರ್ಣವಾಗಿ ಅದನ್ನು ಸೀಜ್ ಮಾಡಿಸೋಂಥ ಕೆಲಸ ಮಾಡಿದ್ದಾರೆ. ನಾನು ಈ ಮಹಾರಾಷ್ಟ್ರದಲ್ಲಿದ್ದಂಥ ಪೊಲೀಸರು ಕರ್ನಾಟಕ ರಾಜ್ಯದಲ್ಲಿದ್ದಂಥ ಡ್ರಗ್ ಫ್ಯಾಕ್ಟ್ರಿಗಳನ್ನು ಡ್ರಗ್ ತಯಾರಿಕೆ ಘಟಕಗಳನ್ನು ಅವರು ಅಲ್ಲಿ ಮಹಾರಾಷ್ಟ್ರದವರು ಇನ್ವೆಸ್ಟಿಗೇಷನ್ದಲ್ಲಿ ಅಲ್ಲಿ ಯಾರನ್ನೂ ಹಿಡ್ಕೊಂಡು ನಾನು ಕೇವಲ ಒಂದು 6 ತಿಂಗಳ ಹಿಂದ್ಗಡೆ 8 ತಿಂಗಳ ಹಿಂದ್ಗಡೆ ನಾನು ಒಂದು ಪತ್ರಿಕೆ ಸ್ಟೇಟ್ಮೆಂಟನ್ನು ಮಾಡಿದ್ದೆ. ಇಲ್ಲೇ ಬಳ್ಳಾರಿಯಲ್ಲಿ ಕುಂತು ಮಾಡಿದಂಥ ಟೈಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಒಂದು ಜವಾಬ್ದಾರ್ ಸ್ಥಾನದಲ್ಲಿದ್ದಂಥವ್ರು, ಅದು ಪ್ರಧಾನಿ ಕಾರ್ಯದರ್ಶಿಗಳು ಇಲ್ದಿರ ಅಂದರೆ ಜಿಲ್ಲೆದು ಮತ್ತು ರಾಜ್ಯದಲ್ಲ, ಜಿಲ್ಲೆಯಲ್ಲಿದ್ದಂಥವ್ರು ಕಲಬುರಗಿನೋ ಬೀದರ ಗೊತ್ತಿಲ್ಲ, ಅಲ್ಲಿದ್ದಂಥವ್ರು ಮಹಾರಾಷ್ಟ್ರ ಪೊಲೀಸಿಗೆ ಸಿಗೇ ಬಿದ್ದಾನ. ಡ್ರಗ್ ಮಾಫಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದ. ಅವನು ಹಿಡ್ಕೊಂಡಂಥ ಟೈಮಲ್ಲಿ ಕರ್ನಾಟಕದಲ್ಲಿ ಕೂಡ ಡ್ರಗ್ ತಯಾರಿಕೆ ಘಟಕಗಳು ನಡೀತಾ ಇದ್ದಾವೆ ಅಂತೇಳಿ ಅವತ್ತು ಕೊಟ್ಟಂಥ ಸ್ಟೇಟ್ಮೆಂಟ್ ಪ್ರಕಾರ ಅವತ್ತು ಬಳ್ಳಾರಿ ವಿಚಾರವನ್ನು ಇಟ್ಕೊಂಡು ನಾನು ಡಿಬೇಟ್ ಮಾಡ್ಕೊತ ಬರ್ತಾಯಿದ್ದೆ. ಇವತ್ತು ನಾನು ಕೇವಲ ಮಹಾರಾಷ್ಟ್ರ ಪೊಲೀಸರು ಎಂಕ್ವೈರಿ ಮಾಡಿ ತಯಾರಿಕೆ ಘಟಕಗಳನ್ನು ಇದು ಡ್ರಗ್ ತಯಾರಿಕೆ ಘಟಕಗಳು ಇಲ್ಲಿ ಇದ್ದಾವೆ ಅಂದೇಳಿ 3 ತಯಾರಿಕೆ ಘಟಕಗಳನ್ನು ಹತ್ತತ್ರ ಇವತ್ತು ಬಂದು ಅವರು ಸೀಜ್ ಮಾಡ್ತಾರಂದ್ರಿಗಿನ ಈ ಸರ್ಕಾರ ಏನನ್ನು ಏನು ಮಾಡ್ತಾಯಿದೆ, ನಿದ್ದೆ ಮಾಡ್ತಾಯಿದ್ದಾನೆ ಅಂತದ್ದು ಕೇಳಬೇಕಾಗುತ್ತೆ. ಹಾಂ ಸರ್, ಈ 3-4 ತಿಂಗಳ ಹಿಂದ್ಗಡೆ ಕೂಡ ನಡೆದಿದೆ. ಇವತ್ತು ಅದೇ ರೀತಿಯಲ್ಲಿ ಕೂಡ ಜೂನ್ ಜುಲೈ ತಿಂಗಳಲ್ಲಿ ಕೂಡ ಮುಂಬೈದಿಂದ ಬಂದಂಥವ್ರು ಕರ್ನಾಟಕಕ್ಕೆ ಬಂದು ಮೈಸೂರದಲ್ಲಿ ನಡೀತಾ ಇರುವಂಥ ಏನು ಡ್ರಗ್ ತಯಾರಿಕೆ ಫ್ಯಾಕ್ಟ್ರಿಯನ್ನು ಕೂಡ ಹತ್ತತ್ರ ಸುಮಾರಾಗಿ ಅವರು ದಾಳಿ ಮಾಡಿ ಹತ್ತತ್ರ 390 ಕೋಟಿ ರೂಪಾಯಿ ಮೌಲ್ಯದ ಏನು ಡ್ರಗ್ಸನ್ನು ಕೂಡ ಸೀಜ್ ಮಾಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ರಿಗಿನ ಇನ್ನು ಮಹಾರಾಷ್ಟ್ರದಿಂದ ಬಂದಂಥವರು ಬೆಂಗಳೂರಲ್ಲಿ ಒಂದೇ ಒಂದು ಡ್ರಗ್ ಫ್ಯಾಕ್ಟ್ರಿಯಲ್ಲಿ ಅವರು ಸೀಜ್ ಮಾಡಿ 55 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸ್ಕೊಂಡಂಥ ಕೆಲಸ ಕೂಡ ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ಆಗೋಂಥ ಟೈಮಲ್ಲಿ ಇವತ್ತು ಸರ್ಕಾರ, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಇವತ್ತು ಏನು ಮಾಡ್ತಾಯಿದ್ದಾರೆ, ಅವ್ರ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟು, ಗುಪ್ತಚರ ಇಲಾಖೆ ಏನು ಮಾಡ್ತಾಯಿದೆ ಅನ್ನೋಂಥದ್ದು ಒಂದು ಕೂಡ ಗೊತ್ತಾಗ್ತಾಯಿಲ್ಲ. ಇವರನ್ನ ನಿದ್ದೆ ಮಾಡ್ತಾಯಿದ್ದಾರೆ. ಇವತ್ತು ಗೃಹ ಮಂತ್ರಿಗಳಂತೂ ಪರಮೇಶ್ವರ್ ಅಂತೂ ಮುಂಚೆಯಿಂದ ಕೂಡ ಅವರು ಯಾವುದೇ ವಿಚಾರ ಆದರೂ ಕೂಡ ತಪ್ಪಿಸ್ಕೊಂಡಂಥ ಅಭ್ಯಾಸ ಕಲ್ತುಬಿಟ್ಟಾರೆ. ಅವರು ಏನಿದ್ರೆ ಕೂಡ ನೋಡೋಣ ಮಾಡೋಣ ಏನೋ ಅನ್ನೋಂಥ ತೀರ್ಮಾನ ಬಿಟ್ಟರೆ ಬೇರೆ ಯಾವುದು ಕೂಡ ತೊಗೊಳಲ್ಲ. ಹಂಗಾಗಿ ನಾನು ಗೃಹ ಮಂತ್ರಿಗಳು ಆದಷ್ಟು ಇದನ್ನು ಅವರು ಲಾ ಆ್ಯಂಡ್ ಆರ್ಡ್ರನ್ನ ಕಾಪಾಡೋಕ್ಕಾಗಲ್ಲ ಅಂದ್ರೆ, ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗಲ್ಲ ಅಂದರೆ ಈ ರೀತಿ ಡ್ರಗ್ ತಯಾರಿಕೆ ಘಟಕಗಳು ಜಾಸ್ತಿ ಆಗ್ತದವ. ಮಕ್ಕಳಲ್ಲಿ ಎಷ್ಟು ಪರಿಣಾಮ ಆಗ್ತಾಯಿದೆ ಅಂದರೆ ನಮ್ಮ ಬಳ್ಳಾರಿಯಲ್ಲಿ ಇವತ್ತು ಇತ್ತೀಚೆಗೆ ನೋಡ್ತಾಯಿದ್ರೆ ಕಾಲೇಜಲ್ಲಿ ಓದ್ತಾ ಇರೋಂಥ ಮಕ್ಕಳೆಲ್ಲರೂ ಕೂಡ ಡ್ರಗ್ಸ್ಗೆ ಅಭ್ಯಾಸ ಆಗಿಬಿಟ್ಟಿದ್ದಾರೆ. ಈ ಕೌಲ್ ಬಜಾರ್ ಭಾಗದಲ್ಲಿ ನಗರದಲ್ಲಿ ಹೋದ್ರೆ ಸಿಕ್ಕಾಪಟ್ಟಿ ಡ್ರಗ್ಸು ಪಾನ್ ಶಾಪಲ್ಲೇ ಮಾರ್ತಾಯಿರ್ತಾರೆ. ಇವೆಲ್ಲ ಆದಂಥ ಟೈಮಲ್ಲಿ ಇಡೀ ಬೆಂಗಳೂರಲ್ಲಿ, ಇಡೀ ರಾಜ್ಯದಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಕಡೆ ಕೂಡ ಈ ಡ್ರಗ್ಗು ಮಾಫಿಯಾ ಇಷ್ಟೊಂದು ದೊಡ್ಡದು ಆಗ್ತಾಯಿದೆ ಅಂದ್ರೆ ಇವತ್ತು ಗೃಹ ಮಂತ್ರಿಗಳೇನೋ ಅವ್ರು ಏನು ಮಾಡ್ತಾಯಿದ್ದಾರೆ ಒಂದು ಗೊತ್ತಾಗ್ತಾಯಿಲ್ಲ. ಅದಕ್ಕೋಸ್ಕರವಾಗಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ, ಗೃಹ ಮಂತ್ರಿಗಳು ಮೊದಲು ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಸರ್ಕಾರದ ವೈಫಲ್ಯದಿಂದನೇ ಈ ಡ್ರಗ್ಸ್ ದಂಧೆ ಇವತ್ತು ವೀರಾವೇಶದಿಂದ ಜೋರಾಗಿ ನಡೀತಾ ಇದೆ. ಹಂಗಾಗಿ ಈ ಗೃಹ ಸಚಿವರಾದಂಥ ಪರಮೇಶ್ವರ್ ಕೂಡ ಆದಷ್ಟು ಅವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕನ್ನೋಂಥ ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ನಾವೆಲ್ಲರೂ ಕೂಡ ಡ್ರಗ್ಸ್ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ